8 ವರ್ಷದ ಹುಡುಗ ತಪ್ಪೋಬಲ್ಲ ಹಂಗಿತ್ತು. ಈ ನೀವು ಉತ್ತರ ಕೊರಿಯಾದಲ್ಲಿ ಅವನ ಹತ್ರ ಇದೆಯಲ್ಲ ಅಣುಬಾಂಬು, ಅದನ್ನು ಹಾಕ್ಬಿಟ್ಟ ಅವನು. ಏನು ಮಾಡೋದೀಗ? ಏನು ಮಾಡೋದು ಆವಾಗ ನಾವು? ಇದನ್ನ ಇವಾಗ ನೋಡಿದಂಥ ಅದು ಗೊತ್ತಾಗುತ್ತೆ, ಇವನು ಮಾಡಿದ ತಪ್ಪನ್ನು ಅರಿವಾಗುತ್ತೆ. ಪರೀಕ್ಷಿತ ಬಂದು ಪರಪರಿಯಾಗಿ ಹೇಳ್ತಾನೆ, ಗುರುಗಳೇ ನಾನು ಮಾಡಿದಂಥ ತಪ್ಪಾಯಿತು ಅಂತ. ಶಮೀಕ ಋಷಿಗಳಿಗೆ ಆ ಪಾಪವನ್ನು ಮೈನಸ್ ಮಾಡ್ತಕ್ಕಂಥ ಪವರ್ ಗೊತ್ತಿರುತ್ತೆ. ಆ್ಯಂಟಿ ನ್ಯೂಕ್ಲಿಯರ್ ಬಾಂಬ್ ಅವ್ರ ಹತ್ರ ಇತ್ತು. ಪರೀಕ್ಷಿತ ಹೇಳ್ತಾನೆ, ನಾನು ತಪ್ಪು ಮಾಡಿದ್ದೀನಿ. ಒಬ್ಬ ನಿರಪರಾಧಿಗೆ, ಸಮಾಧಿ ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಗೆ, ರಾಜನಾದವನನ್ನು ನಾನು ಮಾಡಿದಂಥ ಘೋರ ಪಾಪ, ನನ್ನ ಈ ದೃಷ್ಟಿಯಿಂದ ಇಡೀ ಪ್ರಪಂಚಕ್ಕೆ ಬುದ್ಧಿ ಬರಲಿ, ಇಂಥದ್ದು ಯಾರನ್ನಾರು ನಿರಪರಾಧಿಗೆ ಕೊಟ್ಟಂಥ ಶಿಕ್ಷೆ ಅದು ಕೊನೆಗೆ ಇದು ವಾಪಸ್ ಹೆಂಗೆ ಬರುತ್ತೆ ಅಂತಂದ್ಬಿಟ್ಟು ನೋಡಲಿ ಅಂತಂದ್ಬಿಟ್ಟು ನಾನು ಈ ಪಾಪವನ್ನು, ಈ ಶಾಪವನ್ನು ತೆಗೆದುಕೊತೀನಿ, ಅದು ನನಗೆ ಒಳ್ಳೆಯದಾಗಲಿ, ನೀವು ದಯವಿಟ್ಟು ಶೃಂಗಿಗೆ ಹೇಳಿ ಅದನ್ನು ವಾಪಸ್ ತೆಗೆಸೋದು ಬೇಡ ಅಂತ. ಈಗ ಸಮರ್ಪಕವಾದ ಶಿಕ್ಷೆ ಯಾವುದು ಅಂತ ನೀವು ಕೇಳಿದ್ರೆ, ಆಫ್ಟರ್ ಆಲ್ ಒಂದು ಸತ್ತೋಗಿರೋ ಹಾವನ್ನು ಹಾಕ್ದ ಸರ್, ಅದಕ್ಕೆ ಒಂದು ಮರಣದಂಡನೆ ಶಿಕ್ಷೆನಾ ಅಂತ ಇಲ್ಲಿರೋರೆಲ್ಲ ಒಪ್ತೀರಿ. ಆದರೆ ಪರೀಕ್ಷಿತಂಗೆ ಗೊತ್ತಾಗಿತ್ತು ನಾನು ಮಾಡಿದ ಪಾಪ ಅಂತ. ಅದಕ್ಕೆ ಸಮರ್ಪಕವಾದ ಶಿಕ್ಷೆ ಯಾವುದು ಅಂತ ಕೇಳಬೇಕಾಗಿದ್ದಂತ. ಶೃಂಗಿ ಕೊಟ್ಟಿದ್ದು ಅತಿ ಆಯಿತು ಅಂತ ಹೇಳಿ ಎಲ್ಲ ವ್ಯಾಖ್ಯಾನಕಾರರು ಹೇಳ್ತಾರೆ. ಮುಂದೆ ವೇದಾಂತ ಅದೆಲ್ಲ ಬರ್ತಾ ಹೋಗುತ್ತೆ. ಅದನ್ನು ಆಮೇಲೆ ಆ ಕಡೆಗೆ ಸರಿಸಿ ನೋಡಿದ್ರೆ ಪ್ರಪೋರ್ಷನೇಟ್ ಸೆಂಟೆನ್ಸ್ ಅಂತ, ಅಂದರೆ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ವಿಚಾರವನ್ನು ಭಾಗವತದಲ್ಲಿ ನಾವು ಪರೀಕ್ಷಿತನ ಈ ಒಂದು ಪ್ರಸಂಗದಿಂದ ನೋಡಿದಂಥ ದೇಶಕ್ಕೆ ಬೇರೆ ಸೆಂಟೆನ್ಸಿಂಗ್ ಪಾಲಿಸಿ ಯಾಕೆ ಬೇಕು ಅಂತ. ಹಾಗಾಗಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರತಕ್ಕಂಥದ್ದು. ಅದನ್ನು ಹೇಳ್ತಾನೆ, ಅತ್ಯಂತ ಅಧರ್ಮವಾದಾಗ ಈ ಥರ ಪರೀಕ್ಷಿತನ ಸಂತತಿ ಜಾಸ್ತಿಯಾಗಿ ಶಮೀಕರನ್ನ ಗೋಳೈಕೊಳ್ಳುವಾಗ ಇಂಥ ಸಂದರ್ಭಗಳೆಲ್ಲನೂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತ ಹೇಳ್ತಾನೆ. ಹಾಗೆ ಭಾಗವತನ, ಭಾರತವನ್ನು ಇವೆಲ್ಲವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಾಗ ನಮಗೆ ತಿಳಿದು ಬರ್ತಕ್ಕಂಥ ಒಂದು ಅಂಶ ಸ್ಪಷ್ಟವಾಗಿ ಬರ್ತಕ್ಕಂಥದ್ದು ಏನು ಅಂತಂದರೆ, ನಾನು ಆಗಲೇ ಹೇಳಿದ್ದೀನಿ, ಏನುಂಟು ಅಂತ ಕೇಳಿದ್ರೆ ಏನಿಲ್ಲ ಅಂತ. ಇಂಥ ಸಂಶಯಗಳು ಬರ್ತಿರುತ್ತೆ. ಬಂದಾಗೆಲ್ಲ ಸದ್ಭಕ್ತರು ಭಗವಂತನಿಂದ ನಾವು ಮಾಡಬೇಕಾದಂಥ ಒಳ್ಳೆ ಕಾರ್ಯಗಳಿಂದ ವಿಮುಖರಾಗಬಾರ್ದು. ಏನು ಸಂದೇಶ ಕೊಡುತ್ತೆ ಅಂತಂದರೆ, ಭಗವದ್ಗೀತೆ ಓದಿದಾಗ ನಮ್ಗೆ ಅನಿಸ್ತಕ್ಕಂಥದ್ದು ಏನು ಅಂತ, ದೌರ್ಬಲ್ಯಗಳು ನಮ್ಮಲ್ಲೇನಿದೆ, ಮೈನಸ್ ಪಾಯಿಂಟ್ಸ್, ಅದನ್ನು ಗುರ್ತು ಹಾಕ್ಕೋಬೇಕು. ನನ್ನಲ್ಲಿರ್ತಕ್ಕಂಥ ಅದಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮವಾದ ಗುಣಗಳೇನಿದೆ, ಈಗ ಯಾವ್ದಾದ್ರು ಇಂಟರ್ವ್ಯೂಗೆ ಹೋದ್ರೆ ಅವ್ರು ಹೇಳೋದೆ ಪ್ಲೀಸ್ ಟೆಲ್ ಮಿ ಯುವರ್ ವೀಕ್ನೆಸ್ ಆ್ಯಂಡ್ ಪ್ಲೀಸ್ ಟೆಲ್ ಮಿ ಯುವರ್ ಪಾಸಿಟಿವ್ ಆ್ಯಕ್ಟ್ಸ್ ಅಂತ. ಅದನ್ನು ತನ್ನಲ್ಲಿರ್ತಕ್ಕಂಥ ಉತ್ತಮ ಗುಣಗಳನ್ನು ಅರಿತುಕೊಳ್ಳೋದು, ಮಾನವ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದು. ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಮಾನವ ಸಂಬಂಧದ ಬಗ್ಗೆ. ಏನಾದರೂ ಸರಿಯೇ ಮೊದಲು ಮಾನವನಾಗುವಂಥ ಕವಿವಾಣಿ. ಕೀರ್ತಿ, ಹಣ, ಸಂಪಾದನೆ. ಕೀರ್ತಿ ಅಂದರೆ ನೋಡಿ, ಯಥಾ ಪ್ರಕಾರ ಇಂಗ್ಲೀಷ್ ತಪ್ಪು. ಯಶಸ್ಸು ಬೇರೆ, ಕೀರ್ತಿ ಬೇರೆ. ಗುರುಗಳಿದ್ದಾರೆ ಸಂಸ್ಕೃತ, ನಾನು ಅಷ್ಟೊಂದು ವಿವರಣೆ ಕೊಡೋಕ್ಕೆ ಹೋಗಬಾರ್ದು. ಯಶಸ್ಸು ಅಂತಂದರೆ ಸಕ್ಸಸ್ಸು, ಕೀರ್ತಿ ಅಂತಂದರೆ ಅಪಕೀರ್ತಿಯೂ ಆಗಬಹುದು. ಐದರ್ ಫೇಮಸ್ ಆರ್ ನಟೋರಿಯಸ್ ಅಂತ. ಇದ್ರಪ್ಪ ಇಲ್ಲೊಬ್ಬರು ಜಡ್ಜು, ಅವ್ರ ಮುಂದೆ ಹೋಗೋದೇ ಕಷ್ಟ ಅಂತ, ಅದು ಅಪಕೀರ್ತಿ. ಇಲ್ಲೊಬ್ರು ಜಡ್ಜ್ ಇದ್ರಪ್ಪ, ಅಂಥವ್ರು ಇನ್ನೊಂದೆರಡು ವರ್ಷ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅವ್ರು ಇಲ್ದಿರುವಾಗೂ ಮಾತಾಡ್ಕೋತಾರಲ್ಲ, ಅದು ಕೀರ್ತಿ. ಅದನ್ನು ಪುಸ್ತಕದಲ್ಲಿ ಆ ಚಲನಚಿತ್ರ ತೋರಿಸುವಾಗ ಪುಟ್ಟಣ್ಣ ಕಣ್ಗಾಳು ಹೇಳ್ತಾರೆ, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಅಂತ ಹೇಳುವಾಗ ಕೀರ್ತಿವಂತನಾಗು ಅಂತ ಹೇಳ್ತಾರೆ. ಅವರು ಯಶಸ್ಸನ್ನ ಮಾಡು ಅಂತ ಹೇಳಲ್ಲ, ಕೀರ್ತಿವಂತನಾಗು ಅಂತ ಹೇಳ್ತಾರೆ. ಇದನ್ನೆಲ್ಲನೂ ಜೋಗುಳದ ಹಾಡೋದು. ಚಿರಂಜೀವಿಯಾಗೆಲ್ಲೋ ಚಿನ್ನ ನೀನು ಅಂತ ವಿಜಯದಾಸರ ಕೃತಿ. ಪ್ರತಿ ಜೋಗುಳದಲ್ಲಿ ತಾಯಂದ್ರ ಕಲ್ತು ಹೇಳಬೇಕಾದಂಥದ್ದು, ಪಾಸಿಟಿವ್ ವೈಬ್ಸ್ನ ಕೊಡುವಂಥದ್ದು. ಅತೃಪ್ತಿ ಅದೊಂದು ಇದೆಯಲ್ಲ, ಅದನ್ನು ಬಿಟ್ಬಿಡ್ಬೇಕು, ಆಸೆ ದುರಾಸೆನಲ್ಲಿ ಬರ್ತಕ್ಕಂಥದ್ದು. ಇವಿಷ್ಟನ್ನು ನಾವು ಇಟ್ಕೊಂತು ಅಂತಂದರೆ ಅದೆಲ್ಲ ಗೆಲುವಿಗೆ ಮೆಟ್ಲುಗಳಾಗ್ತವೆ. ಹಾಗಾದರೆ ಏನನ್ನು ನಾವು ತಳ್ಕೊಳ್ಬೇಕು ಅಂತಂದರೆ, ನಮಗೆ ಗೊತ್ತಿರತಕ್ಕಂಥದ್ದು 6 ಆಸ್ತಿಗಳನ್ನು ಭಗವದ್ಗೀತೆ ನಮಗೆ ಕೊಡ್ತಾ ಹೋಗುತ್ತೆ. ಈಗಿನ ಕಾಲಕ್ಕೆ ಒಂಚೂರು ಬದಲಾವಣೆ ಮಾಡ್ತೀನಿ. ಧೈರ್ಯಂ ಸರ್ವತ್ರ ಸಾಧನಂ, ಅದೆಲ್ಲರೂ ಒಪ್ತೀರಿ. ಹೌದು. ಧನನ ನಾವು ಸ್ವಲ್ಪ ಈಗಿನ ಕಾಲದಲ್ಲಿ ಬರೇ ದುಡ್ಡಿಗೆ ಉಳಿಸ್ಕೋಬಾರ್ದು, ಅದನ್ನು ಸಂಪತ್ತು ಅಂತ ಬೆಳೆಸ್ಕೋಬೇಕು. ಸಂಪತ್ತು ಇಟ್ ನೀಡ್ ನಾಟ್ ಬಿ ಇನ್ ದಿ ಫಾರ್ಮ್ ಆಫ್ ರುಪಿ ಓನ್ಲಿ. ನೋಡಿ, ಇಲ್ಲಿಂದ ಏನಾದರೂ ತೊಗೊಂಡು ಹೋಗೋಕ್ಕಾಗತ್ತಾ ನಾವು? ಅಲೆಕ್ಸಾಂಡರ್ ಅವತ್ತೇ ತೋರಿಸ್ಬಿಟ್ಟ, ಗೋರಿಯಿಂದ ಹೊರಗಡೆ ಒಂದು ಕೈ ಇಟ್ಬಿಟ್ಟು ನಾನು ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅನ್ಫಾರ್ಚುನೇಟ್ಲಿ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅಂತಕ್ಕಂಥದ್ದು ಯಮರಾಜನ ಪಟ್ಟಣದಲ್ಲಿ ಇಲ್ಲ, ನೋ ಬ್ರ್ಯಾಂಚ್.
ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನ್ನುವರು. Please subscribe, like and share.